ಮೈ ತುಂಬ ಸಾಲ, ಆರಾಮಿಲ್ದ ಅಪ್ಪ, ಒಣಗಿದ ಬೆಳಿ. ಎಂಥ ಪರಿಸ್ಥಿತಿ ತಂದಿಟ್ಟಪ್ಪ ಭಗವಂತ. ಮಳಿನ ಇಲ್ಲ. ಏ ಮಳ್ರಾಯ, ಈ ಹೊಲಸು ಮನುಷ್ಯನ, ಪಾಪದ ಮನುಷ್ಯನ ಮೂತಿ ನೋಡಿ ಆಗಬೇಡಪ್ಪ. ಈ ದನ, ಈ ಕರ, ಈ ಬೆಳಿ, ಈ ಭೂಮಿ ನೋಡಿ ಆಗಪ್ಪ ಭಗವಂತ. ಪ್ರಾಣಿ ಪಕ್ಷಿ ಎಂಥ ಜೀವನ ಇದೆ ನಮ್ಮದು. 6 ಲಕ್ಷ ರೂಪಾಯಿ ಸಾಲ ಆಗೈತಿ. ಇದಟ್ಟು ಬೆಳೆ ಬಂದಿತ್ತಾರ ಒಂದು ಅರ್ಧ ಬಡ್ಡ್ಯಾರ ಹೋಗ್ತದೆ. ಏನು ತಿಳಿವತ್ತು. ಏನು ಪರಿಸ್ಥಿತಿ ತಂದಿಟ್ಟಪ್ಪ. ಆಡುಗಳಿಗೆ ಮೇವಿಲ್ಲ, ದನಗಳಿಗೆ ಮೇವಿಲ್ಲ. ಮನುಷ್ಯನ ನೋಡಿ ಆಗಬೇಡ, ಇವನ್ ನೋಡ್ಯಾಗ, ಇವನ್ ನೋಡ್ಯಾರ ಆಗೋ ಯಪ್ಪ. ಅಯ್ಯೋ ಯಪ್ಪ, ಅಯ್ಯೋ ತ್ರಾಸು. ನನ್ನ ಮಗ ಒಂದು ಎಲ್ಲಿ ಹೋತು. ಅಯ್ಯೋ ಯಪ್ಪ ಯಪ್ಪ ಯಪ್ಪ, ಓ ಯಪ್ಪ, ಏನಾಗತೈತಿ? ಹೊಟ್ಯಾಗ ಸಂಕಟ ಆಗತೈತಿ ಯಪ್ಪ, ಸಂಕಟ ಆಗತೈತಿ ಹೊಟ್ಯಾಗ. ಅಯ್ಯೋ, ಅದು ನಿನ್ನೆ ಡಾಕ್ಟರ್ ಗುಳಿಗೆ ಬರ್ದು ಕೊಟ್ಟಾನಪ್ಪ, ತೊಗೊಂಬರ್ತಾನೆ ಹೋಗಿ. ಏ ಯಪ್ಪ, ಬ್ಯಾಡೋ ನನ್ನ ಮಗನ, ಒಟ್ಟ ಗುಳಿಗೆ ತರಬೇಡ. ಯಾಕಂದ್ರೆ ಮೊದಲ ಮಳೆ ಇಲ್ಲ, ಬೆಳೆ ಇಲ್ಲ, 1 ಎಕರೆ ಹೊಲ ಎಲ್ಲ ಒಣಗಿ ಹೋಗೈತಿ. ಅಯ್ಯೋ ಏ ಯಪ್ಪ, ಅದ್ರ ಚಿಂತೆ ಯಾಕೆ ಮಾಡ್ತೀನಿ? ಬೆಳಿದ ಮಳಿದ ಕರ್ಕ ಮೇವಿಲ್ಲ. ಇಂಥ ಪರಿಸ್ಥಿತಿ ಒಳಗೆ ಹೆಂಗೆ ತರ್ತೀವಿ ಅಪ್ಪ ಗುಳಿಗೆ? ಬ್ಯಾಡು ಯಪ್ಪ, ಒಟ್ಟ ಬ್ಯಾಡು ಯಪ್ಪ ನನಗ. ಏ ಯಪ್ಪ, ನಿನ್ನ ಕೈಯಾರ ಮುಗಿಲನ ತರ್ತನ ಗುಳಿಗೆ. ಅದು ಚೀಟಿ ಇಟ್ಟಿದ್ಲೆ ಎಲ್ಲಿತಿ? ಅಯ್ಯೋ, ಆ ಗುಳಿಗೆ ಚೀಟಿಗೂ ಡಾಕ್ಟರ್ ಕೊಟ್ಟಿದ್ದೆ ಎಲ್ಲಿತಿ? ಏನು ನನಗೆ ಗೊತ್ತಿಲ್ಲ ಯಪ್ಪ, ಬ್ಯಾಡು ಗುಳಿಗೆ, ಬ್ಯಾಡು. ನೀನು ಬ್ಯಾಡ ಅನ್ಕೋತ್ಕೊಂಡ್ರು ಬೇಡ, ಗುಳಿಗೆ ನಾ ತರ್ತಾನೆ, ನೀ ಒಟ್ಟ ಟೆನ್ಷನ್ ತಗೋಕ್ ಹೋಗ್ಬೇಡ. ಬ್ಯಾಡು ಮಗನ, ಕೈಯಾಗ $1 ರೂಪಾಯಿ ಇಲ್ಲಪ್ಪ, ಬ್ಯಾಡು. ಏನಪ್ಪ ನೀನ? ಬ್ಯಾಡು ಯಪ್ಪ. ಏನಾಗಿರ್ಬೇಕಪ್ಪ ಈ ಸೃಷ್ಟಿಗೆ? ಏನಾಕೈತಪ್ಪ? ಪಾಪ ಹೆಚ್ಚಾಗೈತಿ, ಎಲ್ಲಾಡತೈತಿ. ಒಂದು ಗಿಡ ಬಿಡುವಾರು, ಒಂದು ಮರ ಬಿಡುವಾರು, ಗುಡ್ಡ ಬಿಡುವಾರು, 108 ಮಷಿನರಿಗಳು ತೆಗೆದಾರು. 1 ಮಷಿನರಿನು 2 ಮಷಿನರು. ತಾಯಿ ಹಂಗಿಲ್ಲ, ತಂದೆ ಹಂಗಿಲ್ಲ, ಅಪ್ಪನ ಹಂಗಿಲ್ಲ, ಅಪ್ಪಗ ಮಗ್ಗ. ಏನು ಪುರಂದರದಾಸರು ಹೇಳಪ್ಪ, ಧರ್ಮಕ್ಕೆ ಕೈ ಬಾರದು ಈ ಕಾಲ, ಪಾಪ ಕರ್ಮಕ್ಕೆ ಮನಸ್ಸೋಲದು ಈ ಕಾಲ. ಈ ಜಗತ್ತ ಇಲ್ಲಿಗೆ ಬಂದು ನಾಶ ಆಗಕ್ಕೆ ಬಂದೈತಪ್ಪ. ಒಟ್ಟ ಕರ್ಮ ಹೆಚ್ಚಾಗಿ ಹೋಗೈತಿ, ಏನೂ ಮಾಡಕ್ಕೆ ಬರಂಗಿಲ್ಲ ಯಪ್ಪ. ಸಾಲ ಮಾತ್ರ ಭಾಳ ಆಗೈತಿ. ಏನು ಒಟ್ಟ ಏನು ಜೀವ ಕಳ್ಕೊಂಗಿಲ್ಲಪ್ಪ. ಜೀವ ಕಳ್ಕೊಂಡು ಏನು ಮಾಡ್ತಿ? ನಾ ಹೇಳೋ ಮಾಡಿ ಕೇಳು, ಭಗವಂತ ಏನಾರು ಮನಸ್ಸು ಮಾಡಿದಂದ್ರೆ ಏನು ಬೇಕಾದಕ್ಕ ಜೀವನದೊಳಗೆ ಏನ ನಾನು ನಿನ್ನ ಗುಳಿಗೆ ತೊಗೊಂಬರ್ತಾನೆ ಹೋಗಿ. ಹಾಂ, ಬ್ಯಾಡ ಬಿಡು ಏ ಯಪ್ಪ, ಬ್ಯಾಡ ಬಿಡು. ಒಂದಿಲ್ಲ ಒಂದು ದಿನ ಹೋಗೋದೈತಿ, ಬ್ಯಾಡ ಬಾರು, ನಮ್ಮ ಬ್ಯಾಡವಾ. ನಮಸ್ಕಾರ ತಮ್ಮ. ಬರ್ರಿಣ್ಣ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಬರ್ರಿಣ್ಣ. ಏನು ಮಾಡತ್ತೀರಿ? ಬೋರ್ ಸುಟ್ಟಿತ್ರ ಮನೆ ತುಂಬಿಸಿದ್ರು ಅದನ್ನ. ಹಾಂ, ನೀರು ಐತ್ರಿ ಅದಕ್ಕೆ? ನೀರು ಚಲೋ ಐತ್ರಿ. ಗಂಗವ್ತಾಯಿ ಹೊಲ್ದಾಳಂಗ್ರ. ಆನಂದ ನಮ್ಮಪ್ಪಗ ಆರಾಮಿಲ್ಲ, ಅದಕ್ಕಾಗಿ ಒಂದು 2,500 ರೂಪಾಯಿ ರೊಕ್ಕ ಬಂದಿದ್ದು. ಗುಳಿಗೆ ಇದನ್ನ ತರಕ್ಕೆ ಬೇಕಾಗಿತ್ತು. ಎಲ್ಲಿ ತರೋಣ್ರಿ? ಏನ ಅದ್ರ ಬರಗಾಲ ಬದೈತ್ರಿ, ನಮಗೂ ಖರ್ಚಿಗೆ ರಾಕಿಲ್ರಿ. ಈಗ ಹಂಗಲ್ರಿ, ಇದ್ದವ್ರ ನೀವು ಹಿಂಗೆ ಅಂದ್ರೆ ಹೆಂಗೆ ರೀ? ಖರೆ ಬರಗಾಲ ಬದೈತಿ, ಎಲ್ಲೂ ಕೊಡುನ್ರಿ. ಇಲ್ಲೇನು ರಾಕಿಲ್ಲ ನಮ್ಮ ಕಡೆನು. ಎಲ್ಲಿರ್ತಾವಣ? ಎಲ್ಲಿ ಮರ ಒಂದು ಗಿಡ ಐತೇನ ತಮ್ಮ. 7-8 ದಿವ್ಸ ನಾ ಕೊಟ್ಟು ಬಿಡ್ತಾನೆ ರೀ ರೊಕ್ಕ. ನಿಮ್ಮವ್ರು ಇಟ್ಕೋಂಗಿಲ್ಲ ರೀ ರೊಕ್ಕ. ಖರೆ ಕೊಡ್ತೀಪ್ಪ, ಈಗ ನಮ್ಮ ಸದ್ಯಕ್ಕೆ ನಮ್ಮ ಕಡೆ ಇಲ್ಲ. ಈಗ ನಮ್ಮ ಅಪ್ಪಗೆ ಭಾಳ ಆರಾಮಿಲ್ಲ ರೀ.
ಈ ಸದ್ಯ ಗುಳಿಗೆ ತರ್ಲಿಕ್ಕೆ ಭಾಳ ಗೋಳಾಗುವಂಗೆ ಪರಿಸ್ಥಿತಿ ಐತ್ರಿ. ಅದಕ್ಕಾಗಿ ನೀವು ಇಬ್ಬರೇ ಉಳಿದ್ರಿ ನನ್ನ ಪಾಲಿಗೆ ನಿಮ್ಮ ಕೈ ಮುಗಿದು ಹೇಳ್ತಾನಪ್ಪ. ನನಗಂತೂ 2,500 ರೂಪಾಯಿ ಸಹಾಯ ಮಾಡಿಬಿಡ್ರಿ. ಇಲ್ಲೇನ ನಮ್ಮ ಕಡೆ ರೊಕ್ಕ ಇಲ್ಲತ್ತಲ್ಲ ಅದಾವ, ಬಟ್ ಮನೆ ಬೇರೆ ಅದನ್ನ ರಿಪೇರಿ ಸುಟ್ಟಿತ್ಲ ರಿಪೇರಿ ಮಾಡಿಸ್ತೀವಿ. ಹಿಂಗಾಗಿ ರೊಕ್ಕದ ನಮಗೂ ಬೇಕಲ್ಲ, ಮತ್ತು ನಮ್ಗೆ ಯಾವ ಕೊಡ್ತಾನೆ ಹೇಳು? ಮತ್ತು ಇನ್ನೊಬ್ರು ನಾವು ಕಾಲು ಹಿಡಿಬೇಕೈತೆ. ಕೈ ಮುಗಿತೀನಿ ರೀ, ನಮ್ಮ ಅಪ್ಪನ ಉಳಿಸ್ಕೋಬೇಕಾಗಿತ್ತು. ಮತ್ತೊಂದು ಇಲ್ಲ ಕೊಟ್ಟು ರೊಕ್ಕ ಹೊಳೆ ಬರೋಲ್ಲ, ನಿನಗೆಲ್ಲಿ ಕೊಡೋದು ಮಾರ್ಯ ಅಂದ್ರೆ? ಕೈ ಮುಗಿತೀನಪ್ಪ, ಹಂಗೆ ಮಾಡಬೇಡ್ರಿ. ಎಷ್ಟು ಸರ್ ಹೇಳೋದಪ್ಪ ನಂದು ಊರಿಗೆ? ಇಲ್ರಿ ನಾ ರೊಕ್ಕ ಇಲ್ರಿ, ಒಂದು 2,500 ರೂಪಾಯಿ ರೀ. ಇಲ್ರಿ ಅದಾವ ನಮ್ಮ ಖರ್ಚಿಗೆ ಬೇಕ್ರಲ್ಲೇ. ನಮಗೆ ಇಲ್ಲ ಟೈಮ್ದಾಗ ಯಾರನ್ನ ತೊಗೊಂಡ್ರು ನಾವು ಊರು ತುಂಬ ಸಾಲ ಮಾಡ್ಯಾನ, ಭಾಳ ಕೊಡ್ತಾನಂತ ಏನು ಗ್ಯಾರಂಟಿ ನಮ್ಗೆ? ಭಾಳ ಗರೀಬಿಗೆ ಅನ್ಬಿಡವ. ಊರು ತುಂಬ ಬರೀ ಸಾಲನ ಮಾಡೋದ, ಪರಿಸ್ಥಿತಿ ಭಾಳ ಕಟ್ಟೈತಿ. ಒಂದು ಕೊಟ್ರೆ ಹೊಳೆ ಬರೋದು ರೊಕ್ಕ ಬರೋದಲ್ಲಪ್ಪ. ಅಪ್ಪ ಕನಕ ನಿದ್ದೆ ಐತೈತಿ. ಹತ್ಲೆ ಸಂಜೆ ಊರಾಗ ಹೋಗಿ ಅಲ್ಲಿ ಮೆಡಿಕಲ್ದವ್ರ ತೈ ಕೈ ಕಾಲು ಬಿದ್ದು ಒಂದು ಗುಳಿಗೆ ತೊಗೊಂಬರ್ತಾನೆ, ಅಪ್ಪನ ಗುಳಿಗೆನ. ಏನು ಜನಪ್ಪ ಇದು, ಬಡ್ಡಿನೂ ಕಟ್ಟಲ್ಲ, ಏನು ಫಸಲು ಕಟ್ಟಲ್ಲ. ಮಲ್ಲಪ್ಪ ಅವರೇ, ಮಲ್ಲಪ್ಪ ಅವರೇ, ಯಾರು ಬ್ಯಾಂಕಿನವ್ರೆ? ಆಮೇಲೆ ನಮಸ್ಕಾರ ಸರ್. ನಮಸ್ಕಾರ. ಮನೆ ಮಠ ಬಂದ್ರಿ ಸರ್? ಏನು ಮಾಡೋದ್ರಿ, 2 ವರ್ಷ ಆಯಿತು, ಬಡ್ಡಿನೂ ಕಟ್ಟಿಲ್ಲ, ಅಸಲು ಕಟ್ಟಿಲ್ಲ. ಮೇಲಿರೋ ಆಫೀಸರ್ಸ್ ಎಲ್ಲ ನಮಗೆ ಚಾರ್ಜ್ ಮಾಡ್ತಾ ಇದ್ದಾರೆ, ಮೊದಲು ಬಡ್ಡಿ ಕಟ್ಟಿ. ಸರ್ ಪ್ಲೀಸ್, ನಮ್ಮ ಅಪ್ಪ ರೀ ಆರಾಮಿಲ್ರಿ ಅವ್ರಿಗೆ. ಏನು ರೀ ಇಲ್ಲಿ ಮಾತಾಡ್ರಿ, ಮತ್ತೆ ಎದ್ರಿ ಅಂದ್ರೆ ಅವ್ರ ಜೀವಕ್ಕೆ ಅಪಘಾತ ಆಗೈತೆ ರೀ. ಅದಕ್ಕಾಗಿ ಈ ಕಡೆ ಬರೀ ಇಂಥದ್ದು ಹೇಳೋಕೆ ತುಂಬ ಚೆನ್ನಾಗಿ ಮಾತಾಡೋಕೆ ಬರುತ್ತೆ ನಮಗೆ. ಸರ್ ಕೈ ಮುಗಿದು ಕೇಳ್ಕೊತೇನ್ರಿಪ್ಪ, ನನಗೆ ಇನ್ನೊಂದು 5-6 ತಿಂಗಳು ಟೈಮ್ ಕೊಡ್ರಿ. ಅಲ್ರಿ ಇನ್ನೊಂದು 5-6 ತಿಂಗಳು ಟೈಮ್ ಕೊಟ್ಟು ನಾನು ಮಂತ್ ಎಂಡ್ ರಿಪೋರ್ಟ್ ಕಳಿಸ್ಬೇಕು. ನಮಗೆ ಮೇಗಿನವರು ಆಗಿಂದಾಗ ಹೇಳ್ತಿರ್ತಾರೆ, ಇವ್ರು ಕೊಟ್ಟಿಲ್ಲ. ನೋಟಿಸ್ ಕೊಟ್ಟಿದ್ದೆಲ್ಲ ಏನು ಮಾಡಿದ್ರಿ? ಇವನ್ನೆಲ್ಲ ಮೂಲೆಯಲ್ಲಿ ಬಿಸಾಕಿದ್ರಿ. ಇವ್ರೇನು ಮಾಡ್ತಾರೆ ಬ್ಯಾಂಕ್ನವ್ರು ಅಂತ ಹೇಳಿದ್ರಿ. ಇವಾಗ ನೋಡ್ರಿ ಹರಾಜಾರ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲಾಂದ್ರೆ ಅದನ್ನೆಲ್ಲ ವಸೂಲು ಮಾಡ್ಕೊಂಬ ಅಂದಾರ. ಯಾರ್ದಾರ ಹತ್ರ ದುಡ್ಡು ಇಸ್ಕೊಂಡ ನಮ್ಗೆ ತುಂಬಿ ನಿಮ್ಮ ಹೊಲ ಮಾರಿಬಿಡ್ರಿ. ಸರ್ ದಯಮಾಡ್ರಿ, ಇರೋದು 1 ಎಕರೆ ಹೊಲ ರೀ, 1 ಎಕರೆ 10 ಗುಂಟೆ ಐತಿ. ಅದು ನಿಮ್ಮ ಬ್ಯಾಂಕಿನಾಗ ಅಡ ಐತ್ರಿ ಸರ್. ಐತ್ರಿ, ಯಾರ್ದಾರ ಕಡೆ ದುಡ್ಡು ಇಸೋದು ಹಾಕ್ರಿ, ಆ ನಂತರ ಹೊಲ ಮಾರಿ ಕೊಡ್ತೀನಿ ಅಂತ ಹೇಳ್ರಿ. ಯಾರು ದುಡ್ಡು ಕೊಡಂಗಿಲ್ಲ ರೀ. ಯಾರು ದುಡ್ಡು ಕೊಡ್ತಾರೆ ಸರ್? ಈಗ ಸದ್ಯ ನೋಡ್ರಿ, ಇಲ್ಲಿ ಮ್ಯಾಲೆ ಮಾಡೈತ್ರಿ, ತೆಳಗೆ ಮಳೆ ಇಲ್ರಿ. ಎಲ್ಲ ಕಬ್ಬು ಒಣಗಿ ಹೋಗಿದ್ರೆ ನಾ ಎಲ್ಲಿಂದ ತುಂಬಲ್ರಿ ಸರ್? ತುಂಬ ಸರ್ ಮಳಿ ಇಲ್ಲ, ಮಾಡಾಗೈತಿ, ಇದನ್ನೆಲ್ಲ ನಾವು ಕೇಳಲ್ರಿ. ರೊಕ್ಕ ಒಯ್ಯಬೇಕಾದ್ರೆ ನೀವು ಏನಾರು ಹೇಳ್ತೀರಿ, ಮಳಿ ಬಂದೈತಿ ಮಾಡಾಗೈತಿ ಅಂತ ಬರ್ತೀರಿ, ರೊಕ್ಕ ತೊಗೊಂಡು ಹೋಗ್ತೀರಿ, ಹೊಳ್ಳಿ ಕೊಡೋದು ಗೊತ್ತಿಲ್ಲ. ನಾವು ಬ್ಯಾಂಕ್ನವ್ರಿಗೆ ಏನು ಆನ್ಸರ್ ಮಾಡ್ಬೇಕ್ರಿ ಮ್ಯಾಗಿನವ್ರಿಗೆ? ಸರ್ ರೈತಂದು ಭೂಮಿ ತಾಯಿ ಮೇಲೆ ಭರವಸೆ ರೀ ಸರ್. ಅದ ಭರವಸೆ ಕಿತ್ತು ಹೋದ್ಬೇಕು, ನಾ ಎಲ್ಲಿಂದ ತಂದು ತುಂಬಲ್ರಿ ಸರ್? ನಿಮ್ಮಂಥವ್ರ 1 ತಿಂಗಳಿಗೆ 1500 ಜನ ಕಾಡ್ತಾರೆ ನಮ್ಮನ್ನ. ಅಟ್ಟುದು ಪೇಮೆಂಟ್ ನಾವು ಹೆಂಗೆ ಇದು ಮಾಡ್ಕೋಬೇಕ್ರಿ? ವಸೂಲು ಮಾಡ್ಕೊಂಡು ನಾವು ಹೆಂಗೆ ಕೊಡ್ಬೇಕು ಸರ್? ಇದೊಂದು ಸಲ ರೀ ಪ್ಲೀಸ್, ಕೈ ಮುಗಿತೀನಿ ರೀ. ನಮ್ಮ ಅಪ್ಪಗೆ ಆರಾಮಿಲ್ಲ ರೀ, ದಯಮಾಡಿ ನಿಮ್ಮ ಮಾತುಗಳೇನು ನಮ್ಮ ಅಪ್ಪ ಏನಾರು ಮನಸ್ಸಿಗೆ ಹಚ್ಕೊಂಡ್ರಂದ್ರೆ ಸರ ಸಾಯೋ ದಿವಸ ಸಾಯ್ತಾರ್ರಿ. ಇವ್ರ ಬಗ್ಗೆ ನಮ್ಗೆ ಹೇಳಕ್ಕೆ ಹೋಗ್ಬೇಡ್ರಿ. ಇನ್ನು ಏನು ಮಾಡತ್ತೀರಿ ನೀವು? ಒಂದ್ಸಲ ಸರ್, ಒಂದ್ಸಲ ಒಂದು 6 ತಿಂಗಳು ನಂಗೆ ಟೈಮ್ ಕೊಡಿ ಸರ್. 6 ತಿಂಗಳು. 6 ತಿಂಗಳೇನು ಆಗುಲ್ರಿ. ನಾ ಮ್ಯಾಗಿನವ್ರಿಗೆ ಹೇಳ್ತೀನಿ, ಇನ್ನೂ 1 ತಿಂಗಳು 2 ತಿಂಗಳು ಮಟ್ಟ ನಾ ಏನಾದ್ರೂ ಮಾಡಿಸ್ಬೋದು. ನನಗೆ ಒಂದು 6 ತಿಂಗಳು ಟೈಮ್ ಕೊಡಿ ಸರ್. 6 ತಿಂಗಳು ಅಷ್ಟು ಮಾಡಲಿಲ್ಲ ಅಂದ್ರೆ ನಿಮ್ಮ ಹೊಲ ಹರಾಜು ಆಗ್ತೀನಿ ನೋಡ್ರಿ. ಆಯ್ತು ಸರ್, ಆಯ್ತು. ಲೀಗಲ್ ನೋಟಿಸ್ ಕಳಿಸಿ. ಆಯ್ತು ನೋಡ್ರಿ, ರೆಡಿ ಮಾಡ್ಕೊರಿ, ನಾ ಹೋಗ್ತೀನಿ. ಏನು ಜನ್ಮಪ್ಪ ನಮ್ಮದ. ನಮ್ಮ ಅಪ್ಪನ ದವಾಖಾನೆಗೆ ರೊಕ್ಕ ಬೇಡಕ್ಕಾದ್ರೂ ರೊಕ್ಕ ಸಿಗಲಿಲ್ಲ. ಬ್ಯಾಂಕಿಂದ 60-70 ಸಾವಿರ ರೂಪಾಯಿ ಸಾಲ, ಆ ಗೌಡ್ರದ್ದು 2 ಲಕ್ಷ ರೂಪಾಯಿ ಸಾಲ.
ಹೆಂಗೆ ತೀರಿಸಲಿ ನನ್ನ ಕಡೆ ಇಂದು ಸಂಜೆಳಿ ಊಟ ಮಾಡಕ್ಕೆ ರೊಕ್ಕಿಲ್ಲ ನನ್ನ ಕಡೆ. ಯಪ್ಪ ಮಳಿರಾಯ, ನನ್ನಂಥ ಸಾವಿರಾರು ಮಂದಿ ಇದಾರಪ್ಪ ರೈತರ, ನಿನ್ನ ಸಲುವಾಗಿ ಕಾಯತ್ತಾರಪ್ಪ. ನೀ ಬಂದು ಬಿಡಪ್ಪ, ಇಷ್ಟು ಲೇಟ್ ಮಾಡ್ಬೇಡಪ್ಪ, ಲೇಟ್ ಮಾಡ್ಬೇಡ, ಒಟ್ಟು ಲೇಟ್ ಮಾಡ್ಬೇಡ. ಆ ಬಡ್ಡಿ ನನ್ನ ಮಗ ಮಲ್ಯ ನನ್ನ ಹತ್ರ 2 ಲಕ್ಷ ರೂಪಾಯಿ ಸಾಲ ತಗೊಂಡು 1 ವರ್ಷ ಆತ ಮಗ. ಬಡ್ಡಿನ ಕೊಡಕತ್ತಿಲ್ಲ ಮತ್ತು ರೊಕ್ಕನ ಕೊಡಕತ್ತಿಲ್ಲ. ಅಲ್ಲ ಅವನ ಮನ್ಯಾಗೂ ಯಾರೂ ಇಲ್ಲ. ಹೋಗ್ಲಿ, ಅವನ ಹೆಂಡತಿ ಚಂದುಳ್ಳು ಚೆಲಿವೇರದಾಳಣ್ಣ. ಅಲ್ಲ ಅಕ್ಕಿನೂ ಕಾಣಕತ್ತಿಲ್ಲ. ಹೆಂಗೆ ಮಾಡಿ ಈ ಮಗನ ರೊಕ್ಕ ವಸೂಲಿ ಮಾಡಬೇಕು? ಈ ಬೆಳೆದ್ರಿಂದ ಈ ಕಬ್ಬಿನ ಪಡ ಆತು ಒಣಗಿ ಹೋಗೈತೆ. ಒಟ್ಟು ಹೆಂಗಾರ ಮಾಡಿ ಈ ಬಡ್ಡಿ ಮಗನ ಮಲ್ಯಾಣ ಐತ್ಲ ಇವತ್ತು ರೊಕ್ಕ ವಸೂಲಿ ಮಾಡ್ಕೊಂಡೇ ಹೋಗಬೇಕನ. ಲೇ ಮಲ್ಯ, ಅದೇನ್ ಲೇ ಮಗನ ಒಳಗ? ನಮಸ್ಕಾರ ರೀ ಅಪ್ಪ ಗೌಡ್ರೆ. ಬೆಂಕಿ ಹತ್ರ ನೀನು ನಮಸ್ಕಾರಕ್ಕ. ದಯಮಾಡಿ ಗೌಡ್ರೆ, ಅಪ್ಪಗ ಆರಾಮಿಲ್ಲ. ಹಾಂ, ಏನಾತ? ಇಲ್ಲಿ ಒದ್ರ ಬಿಡ್ರಿ ಗೌಡ್ರೆ, ಆ ಕಡೆ ಬರ್ರಿ. ಏ ಅಪ್ಪಗ ಆರಾಮಿಲ್ಲ, ಅವಾಗ ಆರಾಮಿಲ್ಲ, ನಿಂದೇನೋ ಹೇಳಕ್ ಬಂದಿ ನನಗ. ಗೌಡ್ರೆ ಏ ಮಗನ ಕೊಡದು ಕೊಡ. ಕೊಡ್ತಾನೆ ಬರ್ರಿ ಗೌಡ್ರೆ, ಕೊಡ್ತಾನೆ. ಮಗನ ಕೇಳುತ್ನ್ಯಾಗ ಸಾಲ ಮನಿ ತಕ ಬರ್ತೀರಿ, ಇಲ್ಲಿ ಬಂದು ಆ ಕಡೆ ಬಾ ಈ ಕಡೆ ಬಾ ಅಂತ ಹೇಳ್ತೀರಿ. ಒದ್ರಬೇಡ್ರಿ ಗೌಡ್ರೆ. ಏನು ಒದ್ರಿ ಬೇಡ ಮಗನ? ಆರಾಮಿಲ್ರಿ ಗೌಡ್ರೆ. ಏ ಅಪ್ಪಗ ಆರಾಮಿಲ್ಲ, ನಾ ಏನು ಮಾಡ್ಲೋ ಮಗನ? ಕೈ ಮುಗಿತೀನಿ ಗೌಡ್ರೆ. ವಾಯ್ದೆ ಮುಗಿದು 3 ತಿಂಗಳಾತ ಗೌಡ್ರೆ, ಕೈ ಮುಗಿತೀನಿ ರೀ. ಏ ಕೈ ಮುಗಿತಿ ಕಾಲು ಬೀಳ್ತಿ, ರೊಕ್ಕ ಇಸ್ಕೊಂಡ್ ಬರ್ತನ ಹಿಂಗ ಮಾಡಿದಿ. ಅವಾಗನು ಕೈ ಮುಗಿತೀನಿ ಕಾಲು ಬೀಳ್ತೀನಿ ರೀ. ನಮ್ಮ ಅವಾಗ ಆರಾಮಿಲ್ಲ, ನಮ್ಮ ಅಪ್ಪಗ ಆರಾಮಿಲ್ಲ, ಬೆಳಿಗ್ಗೆ ರೊಕ್ಕ ಬೇಕಾಗತ್ತೆ. ಕಾಲು ಬಿದ್ದಿರಲ್ಲ 1-2 ಲಕ್ಷ ರೂಪಾಯಿ ಹೋಗಿದಿ ಮಗನ. ರೊಕ್ಕ ಕೊಡ ಗೊತ್ತಾಗತ್ತಲ್ಲ. ಹೊಟ್ಟಿಗೆ ಏನು ತಿತ್ತೀನಿ? ಅನ್ನ ತಿತ್ತೋ ಮಣ್ಣು ತಿತ್ತೋ? ನಾಚಿಕೆ ಬರ್ಬೇಕು ನಿಮಗ. ನೋಡು ಮೋತಿ ಹಂಗೆ ಮಾಡ್ಯಾನ. ಗೌಡ್ರೆ, ಬರಗಾಲ ಬಿದ್ದಿದ್ದ ತನಕ ನಿಮ್ಗೆ ಗೊತ್ತೈತ್ರಿ. ಇವ್ರದ್ದು 1 ಎಕರೆ 10 ಗುಂಟೆ ಹೊಲ ಎಲ್ಲ ಚೊಕ್ಕ ಒಣಗಿ ಹೋಗಿಬಿಟ್ಟಿತ್ತು ಗೌಡ್ರೆ. ಕೈ ಮುಗಿತನಪ್ಪ, ನನ್ನ ಮ್ಯಾಲ ಒಮ್ಮೆ ಕರೋನಾ ತೊಯ್ರ್ಬಿಡಿ. ನೀವು ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಡು. ಈಗ ಬ್ಯಾಂಕಿನವ್ರಿಗೆ ನಾವು ಹೊಲ ಹಾಕಿದ್ವಿ ರೀ, ಹೊಲದ ಕಾಗದ ಪತ್ರ ಮೇಲೆ ರೊಕ್ಕ ಕೊಟ್ಟಾರ ನಮಗೆ. ಅದನ್ನ ಹೆಂಗಾರ ಮಾಡಿ ಯಾರ ಕಡೆ ರೊಕ್ಕ ಇಸ್ಕೊಂಡು ಅವ್ರು ತುಂಬ್ತೇನೆ ರೀ. ನಾನು ತುಂಬಿ ಆ ಬ್ಯಾಂಕಿನಾಗಿಂದ ಹೊಲ ನಂದು ಬಿಡಿಸ್ಕೊಂಡು ಆ ಹೊಲ ಮಾರಿ ನಿಮ್ಗೆ ಕೊಟ್ಟು ಬಿಡ್ತೇನೆ ರೀ. ಏ ಹೊಲ ಮಾರ್ತನೋ ಮನಿ ಮಾರ್ತನೋ ನೀನು ಪುರಾಣ ಕೇಳಕ್ ಬಂದ ನಾನೇನ ಮಗನ? ಏಯ್ ಬಡ್ಡಿ ಅಸಲ ನೆತ್ತ ಜಾಗದ ಮೇಲೆ ಕೊಟ್ಟಿ ಪಾಡ, ಇಲ್ಲ ಅಂದ್ರ ಮಗನ ನಿನ್ನ ಕೆಬಿಡಿಗೆ ಗೊತ್ತನ ಮತ್ತ. ಏ ಪಿಸ ಸುಳ್ಳು ಮಕ್ಕಳ ನಿಮ್ಮಂತ ಬಡಪಾಯಿಗಳು ಭಾಳ ಮಂದಿ ನೋಡಿ ನಾ. ಒಂದು ಸಲ ಕ್ಷಮ ಮಾಡಿ. ಏನ್ ಕ್ಷಮ ಮಾಡ್ತಾರ ನಿನಗ? ನನಗೆ ಏನು ಹಾದಿಲ್ರಿ ಗೌಡ್ರ. ಏನು ಹಾದಿಲ್ಲ? ಎಟ್ ಹಾದಿಲ್ಲ ನಿನಗ? ನನಗೆ ಅದು ಹೊಲ ಮಾರೋ ಮಟ್ಟ ಬೇರೆ ಹಾದಿ ಇಲ್ರಿ ಗೌಡ್ರ. ಏ ನನಗ್ ಒಳ್ಳೆ ಮಾತಾಡಬೇಡ ನನಗ. ನಮ್ಮ ಅಪ್ಪಗ ಆರಾಮಿಲ್ರಿ, ಮಾತಾಡ್ಬೇಡ್ರಿ ಗೌಡ್ರ. ನನಗೆಲ್ಲ ಭಾಳ ಮಂದಿ ನೋಡಿ ನಿಮ್ಮಂತಾರ. ನಾನು ಅಲ್ಲಿ ಅಪ್ಪಗ ಆರಾಮಿಲ್ಲ ಅವಾಗ ಆರಾಮಿಲ್ಲ ಅನ್ನೋದ ಎಲ್ಲ ಬಿಡ. ನೆತ್ತ ಜಾಗದ ಮಗಲ್ಲ ಮಗನ 2 ಲಕ್ಷ ರೂಪಾಯಿ ಗಂಟ ಬಡ್ಡಿ ಕೊಟ್ಟು ಹೋಗ್ಬೇಕೀಗ. ಕೊಡ್ಲಿಲ್ಲ ಅಂದ್ರ ಸುದ್ದಿ ಪರಕೈತಿ ಮಗನ. ಗೌಡ್ರ, ನಮ್ಮ ಅಪ್ಪ ಗುಳಿಗೆ ತರಕ್ ರೊಕ್ಕಿಲ್ಲ. ಏ ಪುರಾಣ ಹೇಳಬೇಡ್ಲೇ ನನಗ? ಪುರಾಣ ಹೇಳಂಗಿಲ್ಲ ಮಗನ. ವಾಯ್ದೆ ಮುಗಿದು 3 ತಿಂಗಳು ಆತ, ಹೊಳ್ಳಿ ಮನಿ ತಕ ಬಂದಿದ್ಯಾ? ಒಂದ್ಸಲ ಕ್ಷಮ. ಏ ನನಗೆ 1-5-6 ತಿಂಗಳು ಕ್ಷಮಾ 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 ಅನ್ನೋದು ಮುಗಿದು ಹೋಯ್ತು ಮಗನ. 1-5-6 ತಿಂಗಳು ಎಲ್ಲರ ಕರ್ನೆ ತೋರು ಗೌಡಲ್ಲ. ಏ ನಾನು ಖಾಲಿ ಬೀಳ್ತಾರ ಮಗ. ಕ್ಷಮ ಮಾಡ್ರಿ ಗೌಡ್ರ. ಕ್ಷಮಾ ಮಾಡುವ ನಿಮ್ಮ ರೊಕ್ಕ ಮುನ್ಸ್ಕೋದ್ರಿ, ಒಟ್ಟ ರೊಕ್ಕ ಮುನ್ಸ. ದೇವ್ರಾನಿಗೂ ರೊಕ್ಕ ಮುನ್ಸಂಗಿಲ್ಲ ಗೌಡ್ರ. ನನ್ನ ರೊಕ್ಕ ಮುನ್ಸ್ಕೊಂಡ ಈ ಭೂಮಿ ಮೇಲೆ ಯಾವ ಸುಳ್ಳು ಮಗನ ಬದುಕಿಲ್ಲ. ರೊಕ್ಕ ಮುನ್ಸೋದ್ ಮುಂದಿರ್ಲಿ. ವಾಯ್ದೆ ಮಗದ ಮಗನ 3 ತಿಂಗಳಾಯ್ತು. ಕೊಡ್ಬೇಕನ್ನೋದು ವಿಚಾರ ಐತಲ್ಲ. ಹೋಗ್ಲಿ ಮನಿ ತನಕ ಬರಬೇಕು, ಬಂದ ಕ್ಷಮೆ ಕೇಳಬೇಕು ಮಗ. ನಾ ಮನಿ ತನಕ ಬಂದ್ರು ನಿನ್ನ ಮನಿ ತನಕ ಮಗ. ಇವ ಬೆಳಿವಣಿಗ್ಯಾವು, ಬರಗಾಲ ಬಿದ್ದೈತಿ, ಅವಾಗ ಆರಾಮಿಲ್ಲ ಅಪ್ಪಾಗ ಆರಾಮಿಲ್ಲ, ಇದನ್ನ ಹೇಳಕ್ ಬಂದಾನ. ಹಂಗಾದ್ರೆ ಗೌಡ್ರ ನನಗೂ ಏನು ಮಾಡ್ಬೇಕಂತ ಹೇಳೋದೇನಾಯ್ತು ಮಗನ? ರೊಕ್ಕ ಕೊಡ್ಬೇಕು ಇವತ್ತು ಒಂದು, ಇಲ್ಲ ಅಂದ್ರ ನಿನ್ನ ಹೆಂಡತಿ ನನಗೆ ಹಚ್ಕೊಡ್ಬೇಕು ಒಂದು ಗೌಡ್ರ.
ನಮಸ್ಕಾರ. ಪ್ರೀತಿಯ ಮಕ್ತುಮ್ ಹಾಸ್ಯ ಕರ್ನಾಟಕ ನೋಡುವ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ ಏನೋ ಒಂದು ಬರಗಾಲದ ಬಗ್ಗೆ ಎಮೋಷನಲ್ ಸ್ಟೋರಿ ನೆನಪತ್ತು ಅದನ್ನು ಮಾಡಿದ್ದೀವಿ. ನಿಮ್ಗೆ ಏನಾರು ಚಲೋ ಅನಿಸ್ತಂದ್ರೆ ಏನು ಹೇಳ್ತೀರೇನ್ರಿ? ಹಾಂ, ನಾವು ಒಂದೆರಡು ಮಾತು ಹೇಳ್ರಿ. ಯಾಕಂದ್ರೆ ಈಗ ಈ ಜಗತ್ತಿನಲ್ಲಿ ಪ್ರತಿ ದಿವಸ ಇವತ್ತು ಹೆಂಗಾಗತ್ತೈತೆ ಅಂದ್ರೆ ಎಲ್ಲಿ ಮಳೆ ಇಲ್ಲ, ಎಲ್ಲ ರೈತರು ಇವತ್ತು ಸಾಲಕ್ಕೆ ತುತ್ತಾಗತ್ತಾರ, ಆತ್ಮಹತ್ಯೆ ಮಾಡ್ಕೋತಾರೆ. ದಯವಿಟ್ಟು ಯಾವ ರೈತರು ಆತ್ಮಹತ್ಯೆ ಮಾಡ್ಕೋಕೆ ಹೋಗ್ಬೇಡ್ರಿ. ಮಳೆ ಇವತ್ತು ಕೈ ಕೊಟ್ಟರೆ ನಾಳೆ ಒಂದು ದಿವಸ ಬರ್ತೈತಿ. ನಂಬಿಕೆಯಿಂದ ಜೀವನ ಮಾಡೋನು ಅದನ್ನೊಂದು ಸ್ಟೋರಿ ಸಣ್ಣ ರೂಪದಾಗ ನಾವು ತಿಳಿಸಿದ್ದೀವಿ. ಇದೇನಾದ್ರು ಇಷ್ಟ ಆತಂದ್ರೆ ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಮತ್ತು ಮುಂದಿನ ಭಾಗದಾಗ ಏನಾಕೈತೆ ಅನ್ನೋದು ಕಾದು ನೋಡ್ರಿ. ಮುಂದೆ ಇನ್ನೂ ಟ್ವಿಸ್ಟ್ ಐತಿ. ನಮಸ್ಕಾರ. ನಮಸ್ಕಾರ.